ಸಂತೋಷ್ ಭಟ್ ಅಂದ್ರೆ ರಾಜಕಾರಣಿಗಳಿಗೆ ನಡುಕ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ನೀಡಿದ್ದ ಜಡ್ಜ್ ಪ್ರಜ್ವಲ್ ರೇವಣ್ಣನನ್ನ ಕೊನೆವರೆಗೂ ಜೈಲ್ಗಟ್ಟಿದ ಜಡ್ಜ್. ಸಿದ್ದರಾಮಯ್ಯ ವಿರುದ್ಧವೂ ಆದೇಶ ನೀಡಿದ್ದ ನ್ಯಾಯಾಧೀಶ. ಹಣ, ಅಧಿಕಾರ, ತೋಳ್ಬಲ ಯಾವುದಕ್ಕೂ ಬಗ್ಗಿಲ್ಲ ಜಗ್ಗಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ರಭಾವಿ ರಾಜಕಾರಣಿಗಳ ಪಾಲಿಗೆ ಸಿಂಹ ಸ್ವಪ್ನ ಈ ಖಡಕ್ ಜಡ್ಜ್. ಯಾವುದಕ್ಕೂ ಕೇರ್ ಮಾಡೋದಿಲ್ಲ, ನ್ಯಾಯ ಎಲ್ರಿಗೂ ಒಂದೇ. ಮಂತ್ರಿ ಆದ್ರೂ ಸರಿ, ಪ್ರಜೆ ಆದ್ರೂ ಸರಿ, ಪಾತಕಿಗಳ ಪಾಲಿಗೆ ದುಸ್ವಪ್ನ. ನೊಂದವರಿಗೆ ನ್ಯಾಯ ದೊರಕಿಸುವಂತಹ ಸಂತೋಷ್ ಗಜಾನನ್ ಭಟ್. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ಹೆಸರು ಯಾವುದಪ್ಪ ಅಂತಂದ್ರೆ ಅದು ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್. ರಾಜ್ಯದ ಹಲವು ಹೈ ಪ್ರೊಫೈಲ್ ಕ್ರಿಮಿನಲ್ ಪ್ರಕರಣಗಳಲ್ಲಿ ದಿಟ್ಟ ತೀರ್ಪನ್ನ ನೀಡೋದ್ರ ಮೂಲಕ ಇವರು ಇಡೀ ದೇಶದ ಗಮನವನ್ನ ಸೆಳೆದಿದ್ದಾರೆ. ಇವರು ಮೂಲತಃ ಶಿರ್ಸಿಯವರಾದ ಇವರು ನೊಂದಂತಹವರಿಗೆ ನ್ಯಾಯ ದೊರಕಿಸಿಕೊಡುವತ್ತ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಕ್ರೈಮ್ ಮಾಡಿದ್ರೆ ಬಚಾವ್ ಆಗಲ್ಲ ಅನ್ನುವಂತಹ ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡ್ತಿದ್ದಾರೆ. ಅಪ್ರತಿಮ ನ್ಯಾಯದಾನದ ಹಾದಿಯಲ್ಲಿ ನಡೆದು ಬಂದಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಸದ್ಯ ಬೆಂಗಳೂರಿನ ಪ್ರಧಾನ ನಗರ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶರಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಅಂದ್ರೆ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂತಹ ಹೈ ಪ್ರೊಫೈಲ್ಡ್ ಪ್ರಕರಣಗಳ ವಿಚಾರಣೆ ನಡೆಸುವಂತಹ ಜವಾಬ್ದಾರಿ ಇವ್ರ ಮೇಲಿದೆ. ರಾಜಕೀಯ ಪ್ರಭಾವ ಅಥವಾ ಯಾವುದೇ ಬಲಕ್ಕೆ ಬಗ್ಗದಂತಹ ಇವರು ಕಾನೂನಿನ ಚೌಕಟ್ಟಿನಲ್ಲಿ ನಿಷ್ಠೂರ ತೀರ್ಪನ್ನ ನೀಡುವಂತಹ ನಿಟ್ಟಿನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇವರ ಪೀಠಕ್ಕೆ ಬರುವಂತಹ ಕೇಸ್ನ ಆರೋಪಿಗಳಿಗೆ ನಡುಕವನ್ನ ಹುಟ್ಟಿಸ್ತಿದ್ದಾರೆ. ಇತಿಹಾಸ ಸೃಷ್ಟಿಸಿದ ಪ್ರಮುಖ ತೀರ್ಪುಗಳು ಯಾವುದು ಅನ್ನುವಂಥದ್ದನ್ನ ನೋಡೋದಾದ್ರೆ ಹತ್ತಾರು ಪ್ರಕರಣಗಳಲ್ಲಿ ಐತಿಹಾಸಿಕ ತೀರ್ಪನ್ನ ನೀಡಿದಂತಹ ಹಿರಿಮೆ ಇವರಿಗಿದೆ. ಮುಖ್ಯವಾಗಿ ವಿನಯ್ ಕುಲಕರ್ಣಿ ಪ್ರಕರಣ, ಮಾಜಿ ಸಚಿವರಿಗೆ ಜೈಲು ಶಿಕ್ಷೆ ವಿಧಿಸುವಂತಹ ನಿಟ್ಟಿನಲ್ಲಿ ಇವರ ತೀರ್ಪು ಮಹತ್ವದ್ದಾಗಿತ್ತು. ಕೇಸ್ನ ಆಳ ಅಗಲವನ್ನ ಅರಿತು ಸುದೀರ್ಘ ವಿಚಾರಣೆಯನ್ನ ನಡೆಸಿ ನೀಡಿರುವಂತಹ ಜೀವಾವಧಿ ಶಿಕ್ಷೆ ಇತಿಹಾಸವನ್ನ ಸೃಷ್ಟಿಸಿದೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲು ದಾರಿ ತೋರಿಸಿದ್ದು ಸಹ ಇದೇ ನ್ಯಾಯಾಧೀಶರು. ಒಬ್ಬ ಅತಿ ಕೆಟ್ಟ ರಾಜಕಾರಣಿ ಹೇಗಿರಬಾರ್ದು ಅನ್ನುವಂತಹದಕ್ಕೆ ಬೆಟರ್ ಎಕ್ಸಾಂಪಲ್ ಎಂಬಂತಿದ್ದ ಪ್ರಜ್ವಲ್ ಈತ ಜೈಲಲ್ಲಿ ಮುದ್ದೆ ಮುರಿದು ಮಾಡಿರುವಂತಹ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ತಾ ಇದ್ದಾನೆ. ಈ ಕೇಸ್ನ ತೀರ್ಪು ನೀಡಿದ್ದು ಕೂಡ ಸಂತೋಷ್ ಗಜಾನನ್ ಭಟ್. ಸತೀಶ್ ಸೈಲ್ ಪ್ರಕರಣದಲ್ಲೂ ಕಠಿಣ ಕಾನೂನು ಕ್ರಮಕ್ಕೆ ಆದೇಶಿಸಿ ಕ್ರಮವನ್ನ ಜರುಗಿಸಿದ್ದು. ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ತನಿಖೆಗೆ ಆದೇಶ ನೀಡೋದ್ರ ಮೂಲಕ
ತಮ್ಮ ನ್ಯಾಯದಾನದ ನಿಷ್ಠೆಯನ್ನ ಸಾಬೀತುಪಡಿಸಿದ್ದಾರೆ. ಅದಲ್ಲದೆ ಇತ್ತೀಚೆಗೆ ರಾಜ್ಯದ ಹೈ ಪ್ರೊಫೈಲ್ಡ್ ಕ್ರಿಮಿನಲ್ ಪ್ರಕರಣಗಳಲ್ಲಿ ಖಡಕ್ ತೀರ್ಪನ್ನ ನೀಡೋದ್ರ ಮೂಲಕ ಸಂತೋಷ್ ಗಜಾನನ್ ಭಟ್ ಅವರು ಪ್ರಭಾವಿ ರಾಜಕಾರಣಿಗಳಿಗೆ ಬಿಸಿ ತುಪ್ಪ ಮುಟ್ಟಿಸಿದ್ದಾರೆ. ಸಂತೋಷ್ ಭಟ್ ಕಾರ್ಯವೈಖರಿಯು ನ್ಯಾಯಾಂಗದ ಮೇಲಿನ ಸಾಮಾನ್ಯ ಜನರ ವಿಶ್ವಾಸವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ನ್ಯಾಯದ ಪರವಾಗಿ ನಿಲ್ಲುವಂತಹ ಇಂತಹ ವ್ಯಕ್ತಿಗಳ ಬಗ್ಗೆ ನಿಮ್ಮ ಫೋಕಸ್ ಟಿವಿ ಯಾವಾಗಲೂ ಸಹ ಬೆಂಬಲವನ್ನು ನೀಡುತ್ತೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.